ಆದ್ರೂ ಈ ವಿಷಯದಲ್ಲಿ ಚಂಪಾ ಏನು ತಪ್ಪು ಮಾಡಿಲ್ಲ ಅನ್ನೋದು ಮಾತ್ರ ಸತ್ಯ ಮಾವಯ್ಯ. ಬೇಲಿಗೆ ಓತಿಕೆ ಆತ ಸಾಕ್ಷಿ ಅನ್ನಂಗೆ ಇವಳೊಬ್ಳು. ಲೇ, ನಿನ್ನ ಹತ್ರ ಸಾಕ್ಷಿ ಆಯ್ತಾ? ಮಾತಾಡು. ಇಲ್ವಾ ಬಾಯಿ ಮುಚ್ಕೊಂಡು ಹೋಯ್ತಾರ. ಗೌಡ್ರೆ ಒಂದ್ ನಿಮಿಷ. ನನ್ ಟೈಮ್ ಇಲ್ಲ, ಅದೇನು ಅಂತ ಹೇಳು. ನಿಮ್ ತವ ಟೈಮ್ ಇಲ್ಲ ಅಂದ್ರುವೆ ಟೈಮ್ ಮಾಡ್ಕೋಬೇಕು ಗೌಡ್ರೆ. ನಾನಿವಾಗ ನಿಮ್ ತವ ಸ್ಯಾನೆ ರಹಸ್ಯವಾದ ವಿಷಯ ಮಾತಾಡೋದಕ್ ಬಂದಿರೋದು. ಈಗ ನಾನು ಹೇಳೋ ವಿಷಯ ಕೇಳಿ ನೀವು ದಿಗ್ಲ್ ಬೀಳ್ಬಾರ್ದು, ಆಮೇಲೆ ತಲೆನೂ ಕೆಡ್ಸ್ಕೋಬಾರ್ದು. ಕಾಂತೆ ಪೂರ್ಣ ಎಲ್ಲ ಬಿಟ್ಟು ಮೊದ್ಲು ವಿಷಯ ಏನು ಅಂತ ಹೇಳು. ನಾನು ಹಿಂಗ್ ಹೇಳ್ತೀನಿ ಅಂತ ತೆಪ್ ತಿಳ್ಕೊಬೇಡಿ. ಮಾವಯ್ಯ ಸ್ಯಾನೆ ದೊಡ್ಡ ತಪ್ಪು ಮಾಡೋರೆ. ಏಯ್, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಒಂದ್ ಕಿತ ಅಲ್ಲ 100 ಕಿತ ಯೋಚನೆ ಮಾಡಿ ಮಾತಾಡು. ಗೌಡ್ರೆ 100 ಕಿತ ಯೋಚನೆ ಮಾಡಿ ಸಾಕ್ಷಿ ಸಮೇತ ಮಾತಾಡ್ತೀವ್ನಿ. ಅದೇನ್ ತಪ್ಪು ಮಾಡವ್ರೆ ಅಂತ ಮೊದ್ಲು ಹೇಳು. ಅವರು ಲಕ್ಷ್ಮಿ ಅನ್ನೋ ಹೆಂಗ್ಸ್ ಜೊತೆಗೆ ಅಕ್ರಮ ಸಂಬಂಧ ಮಾಡಿಕೊಂಡವ್ರೆ. ಏಯ್, ನಂತವನೇ ಬಂದು ನಮ್ಮ ಅಪ್ಪನ ಬಗ್ಗೆ ಈ ತರ ಮಾತಾಡೋದಕ್ಕೆ ನಿಂಗೆ? ಗೌಡ್ರೆ ನಾನೇನು ಸುಮ್ಕೆ ಮಾತಾಡ್ತಾ ಇಲ್ಲ, ಸಾಕ್ಷಿ ಮುಂದೆ ಇಟ್ಕೊಂಡೆ ಮಾತಾಡ್ತಾ ಇರೋದು. ಬೇಕಿದ್ರೆ ನಿಮ್ ಫೋನ್ ತೆಗ್ದ್ ನೋಡಿ, ಆ ಹೆಂಗ್ಸು ಮೆಸೇಜ್ ಮಾಡಿರೋದು, ಫೋನ್ ಮಾಡಿರೋದೆಲ್ಲ ಸ್ಕ್ರೀನ್ ಶಾಟ್ ತೆಗ್ದ್ಬಿಟ್ಟು ನಿಮ್ ಫೋನಿಗೆ ಕಳ್ಸಿದೀನಿ. ಅವಾಗೆಲ್ಲನೂ ನಿಮ್ಗೆ ಅರ್ಥ ಆಯ್ತದೆ. ಮೊದ್ಲು ನೀವು ಮೆಸೇಜ್ ಓದೋಕ್ಕಿಂತ ಮುಂಚೆ ಮೇಲಿರೋ ನಂಬರ್ನ ನೋಡಿ. ಇದು ಅಭಯ ನಂಬರ್ ಇಂದನೇ ಹೋಗಿರೋದು. ಈಗ ಆ ಮೆಸೇಜ್ ನ ಓದಿ. ಲಕ್ಷ್ಮಿ, ಈ ಎಲೆಕ್ಷನ್ ಗಡಿಬಿಡಿಲಿ ನೀನ್ ಅಟ್ಟಿ ಕಡೆಗೆ ಬರಕ್ಕಾಗಿಲ್ಲ. ನೀನ್ ನೋಡಂಗ್ ಆಗ್ಬಿಟ್ಟದೆ. ಸ್ಯಾನ್ಯ ನೆನ್ಪಾಗ್ತಾ ಇದೆ. ಮುಂದಕ್ಕೆ ಓದಿ ಗೌಡ್ರೆ. ನಾನ್ ಮಂತ್ರಿ ಆದ್ಮೇಲೆ ಮೊದಲನೇ ಕಿತ ನಿನ್ ಮನೆಗ್ ಬರ್ತಾ ಇದ್ದೀನಿ. ನಂಗೆ ಇಷ್ಟವಾಗಿರೋ ನಾಟಿ ಕೋಳಿ ಸಾರು ಮುದ್ದೆ ಮಾಡಿ ಇಬ್ರು ಸಂತೋಷವಾಗಿ ಊಟ ಮಾಡುವ. ಇಲ್ಲಿ ಗಂಟ ಹೆಂಗ್ ನಮ್ ಸಂಬಂಧ ಯಾರಿಗೂ ಗೊತ್ತಾಗಿಲ್ವೋ, ಹಂಗೆ ಮುಂದಕ್ಕೂ ಗೊತ್ತಾಗದ್ ಬೇಡ ಲಕ್ಷ್ಮಿ. ಇಲ್ಲ, ನನ್ ಕೈಲಿ ಇದನ್ನೆಲ್ಲ ನಂಬಕ್ ಆಗ್ತಾ ಇಲ್ಲ. ನಮ್ಮಪ್ಪಯ್ಯ ಇಂಥ ಕೆಲ್ಸನೆಲ್ಲ ಮಾಡಕ್ಕಿಲ್ಲ. ಅದ್ನ ನೀವು ನಂಬೋದು ಗೌಡ್ರೆ, ಆದ್ರೆ ಕಣ್ ಮುನ್ಗುಟ್ಟುನುವೆ ಸಾಕ್ಷಿ ಇದೆ ಅಲ್ವೇ, ಮಾವಯ್ಯನ್ ಫೋನ್ ಇಂದಾನೆ ಮೆಸೇಜ್ ಹೋಗಿರೋದು ಅಂತ. ಅದೇ ನಂಗೂ ಗೊತ್ತಾಯ್ತಾ ಇಲ್ಲ. ಆದ್ರೆ ಈ ಮೆಸೇಜ್ನೆಲ್ಲವ ನಮ್ಮ ಅಪ್ಪಯ್ಯ ಮಾಡಿರೋದ್ ಸಾಧ್ಯನೇ ಇಲ್ಲ. ಅವ್ರು ಏನು ಅಂತವ ನಂಗೆ ಚಂದ ಗೊತ್ತು. ಅವ್ರು ಹಿಂಗ್ ಮಾಡಿರೋಕ್ ಸಾಧ್ಯನೇ ಇಲ್ಲ. ನೀವೇನ್ ಗಾಬರಿ ಆಗ್ಬೇಡಿ, ಆ ಮೆಸೇಜ್ ಮಾಡಿರೋದು ಮಾವಯ್ಯ ಅಲ್ಲ. ಮಾವಯ್ಯನ್ ಫೋನ್ ಇಂದ ನಾನೇಯ ಮಾಡಿದ್ದು. ಏಯ್, ನೀನ್ ಯಾಕೆ ಹೆಂಗ್ ಮಾಡ್ದೆ? ಗೌಡ್ರೆ ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಇಲ್ಲಿ, ಬನ್ನಿ ಕುಂತ್ಕೊಳ್ಳಿ ನೀವು. ನಾನ್ ಯಾಕೆ ಹಿಂಗ್ ಮಾಡ್ದೆ ಅಂದ್ರೆ, ವಾಸ್ತವ ಏನು ಅಂತ ನಿಮ್ಗೆ ಅರ್ಥ ಮಾಡಿಸ್ಬೇಕಿತ್ತು. ಚಂಪನ್ ವಿಷಯದಲ್ಲೂ ಇದೇ ನಡೆದಿದೆ ಅಂತ ನಿಮ್ಗೆ ಗೊತ್ತು ಮಾಡಿಸ್ಬೇಕಿತ್ತು. ಅದಕ್ಕೆ ಹಿಂಗ್ ಮಾಡಿದ್ದು. ಮಾವಯ್ಯನ್ ಫೋನ್ ಇಂದ ಮೆಸೇಜ್ ಹೋಗಿದೆ ಅಂದ ಕೂಡ್ಲೆ ನೀವ್ ಏಟೊಂದ್ ದಿಗ್ಲು ಬಿದ್ರಿ ಅಲ್ವೇ,
ಅದೇನೆ ಚಂಪನ್ ವಿಷಯದಲ್ಲೂ ಆಗಿರೋದು. ನೀನ್ ಏನ್ ಹೇಳ್ತಾ ಇದೀಯ ವಸಿ, ಅರ್ಥ ಆಗಂಗ್ ಹೇಳು. ಗೌಡ್ರೆ ಅದು ನೀವ್ ಮಾವಯ್ಯನ್ ಫೋನ್ನ ಕತ್ಕೊಂಬರ್ಬೇಕು. ಇದೇ ಮೆಸೇಜ್ ನ ಅಟ್ಟಿ ಅವ್ರ ಮುಂದೆ ಜನಗಳ ಮುಂದೆ ಮಡಗಿದ್ರೆ ಮಾವಯ್ಯಂದೆ ತಪ್ಪು ಅಂತ ಅನ್ಕೊಳಕಿಲ್ವೇ? ನೀವೇ ಹೇಳಿ. ಈಗ ಚಂಪನ್ ವಿಷಯದಲ್ಲೂ ಅದೇ ಆಗಿರೋದು. ಈ ಸುಭಾಸ ಎಂತ ಕಚಡ ಕೆಲ್ಸ ಮಾಡವನಿ ಅಂತ ನಂಗೆ ಈಗ ಅರ್ಥ ಆಯ್ತೈತೆ ಬಿಡು. ಚಂಪನ್ ತಪ್ಪಿಲ್ಲ ಅಂತ ಸಾಬೀತ್ ಮಾಡೋದಿಕ್ಕೆ ನನಗೇನ್ ಮಾಡ್ಬೇಕು ಅಂತ ಹೇಳು. ನಿನ್ನೆ ಯಾಕೆ ಹೇಳ್ತಾ ಇರೋದು ಹೇಳು, ಅದೇನ್ ಸಹಾಯ ಮಾಡ್ಲಿ? ಏನಿಲ್ಲ ಗೌಡ್ರೆ, ಅವ್ನು ಎಲ್ಲೇ ಇದ್ರೂನುವೆ ಎಳ್ಕೊಂಡ್ ಬಂದು ಅಟ್ಟಿಯವ್ರ ಮುಂದೆ ನಿಲ್ಸಿ ಸತ್ಯ ಏನು ಅಂತ ಅವನ್ ಬಾಯಿಂದಾನೇ ಹೇಳ್ಸ್ಬೇಕು. ನನ್ನ ಮಗನ್ಗೆ 4 ತದ್ಕಿ ಆ ಸುಭಾಷನ್ ಬಂಡವಾಳ ಬಯಲ್ ಮಾಡ್ತೀನಿ ತಡಿ. ಸರಿ ಗೌಡ್ರೆ, ಸತ್ಯನ ಅರ್ಥ ಮಾಡ್ಕೊಂಡು ನಂಗ್ ಸಹಾಯ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಅದೆಲ್ಲ ಏನ್ ಬೇಡ. ಈಗ ಅಪ್ಪನ ಫೋನ್ ಎಲ್ಲದೆ? ಅದು ಇಲ್ಲೇ ಅದೇ, ತಕೊಳ್ಳಿ. ಗೌಡ್ರೆ, ನೀವ್ ಏಟ್ ಹುಡುಕುದ್ರುವೆ ಅದ್ ಸಿಗಕ್ಕಿಲ್ಲ. ಏನ್ ಹೇಳ್ತಾ ಇದೀಯ? ಅದನ್ನೆಲ್ಲ ನಾನು ಆಗ್ಲೇ ಡಿಲೀಟ್ ಮಾಡ್ಬಿಟ್ಟೆ. ತಕೊಂಡೋಗಿ ಮಾವಯ್ಯನ್ ಕೊಡಿ ಫೋನು. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಇದನ್ನೆಲ್ಲ ಮೋಸ ಅಂದಾಗೆ ಮಾಡ್ತೀಯ. ಅಲ್ಲಿ ಮಾವಯ್ಯ ನಿಮ್ಮಿಬ್ರು ಬರಕ್ಕೆ ಹೇಳವ್ರೆಕ್ಕನಂತೆ, ಬನ್ನಿ. ಏನ್ರ ಇಬ್ರು ಮಕ ನೋಡ್ಕೊಂಡ್ ನಿಂತಿದ್ದೀರಿ? ನಿಮ್ಮಿಬ್ರಿಗೂ ಇವತ್ತಿ ಮನೆ ಋಣ ಮುಗಿತು ಕನಂತೆ, ಬನ್ರಿ. ಸರಿ ವಿನಂತಿ ಅಕ್ಕ, ಏನಾದತ್ತೋ ನೋಡುವ. ನೀವ್ ಹೋಗಿ ನಾವ್ ಬರ್ತೀವಿ. ಬನ್ರಿ ಬನ್ರಿ ಬೇಗ. ವಿದ್ಯಕ್ಕ ಈಗ ಏನ್ ಮಾಡೋದು? ಚಂಪಾ, ಸತ್ಯ ನ್ಯಾಯ ಎಲ್ಡು ನಮ್ ಕಡೆಗದೆ. ಮಾವಯ್ಯ ಅನ್ನೇ ಆಗಕ್ಕಂತೂ ಬಿಡಕ್ಕಿಲ್ಲ ಅನ್ನೋ ನಂಬಿಕೆ ನನಗದೆ. ಅದೇನಾಗುತ್ತೋ ಆಗ್ಲಿ ಚಂಪಾ, ದ್ಯಾವ್ರ ಮೇಲ್ ಭಾರ ಹಾಕ್ಬಿಟ್ಟು ನಾವ್ ಹೋಗು ಮಾವ. ಏನ್ರೆ ಎಷ್ಟೆಲ್ಲ ಕೈಯೋದು ನಿಮ್ನ? ಎತ್ತಿತ್ಕೊಂಡು ಹೋಗ್ಬೇಕಾ ಏನು? ಬನ್ರ ಬೇಗ. ಅಯ್ಯ ಬನ್ರೆ. ಬರ್ರಿ, ಮಾವ ಕರೀತವ್ರು, ಬರ್ರಿ. ಮಾವ ಕರ್ಕೊಂಡ್ ಬಂದೀನಿ, ವಿಚಾರ್ಸ್ಕೊ ಮಾವ ಇವ್ರನ್ನ. ಚಂಪುಂದೇನು ತೆಪ್ಪಿಲ್ಲ ಅಂತ ಸಾಬೀತ್ ಮಾಡಕ್ಕೆ ಟೈಮ್ ಕೇಳಿದ್ದಲ್ಲ, ಅದಿವತ್ತು ಕೊನೆ ದಿನ, ಗೊತ್ತೋ ತಾನೆ? ಸರಿ, ಅದಕ್ಕೆ ನಿನ್ನ ಹತ್ರ ಏನಾದ್ರೂ ಸಾಕ್ಷಿ ಇದ್ದತೆ? ಇಲ್ಲ ಮಾವಯ್ಯ. ಆದ್ರೂವೆ ಈ ವಿಷಯದಲ್ಲಿ ಚಂಪಾ ಏನು ತಪ್ಪು ಮಾಡಿಲ್ಲ ಅನ್ನೋದು ಮಾತ್ರ ಸತ್ಯ ಮಾವಯ್ಯ. ಬೇಲಿಗೆ ಓತಿಕೆ ಆತ ಸಾಕ್ಷಿ ಅನ್ನಂಗ್ ಇವಳೊಬ್ಳು. ಲೇ, ನಿನ್ನ ಹತ್ರ ಸಾಕ್ಷಿ ಆಯ್ತಾ? ಮಾತಾಡು. ಇಲ್ವಾ ಬಾಯ್ ಮುಚ್ಕೊಂಡು ಹೋಯ್ತಾರ. ಅಣ್ಣ, ಈಗ ಅದೇನ್ ಮಾತಾಡ್ಬೇಕು ನೀನೇ ಮಾತಾಡಿ. ಪಾಪ ನಮ್ ಸುಭಾಷಿಂಗೆ ನ್ಯಾಯ ಕೊಡ್ಸು. ನ್ಯಾಯ ಅಂದ್ಮೇಕೆ ಎಲ್ರಿಗೂ ಒಂದೇಯ. ಅವತ್ತು ಧರ್ಮ ಕರ್ಮ ಯೋಚನೆ ಮಾಡಿ ಒಂದ್ ಹೆಣ್ಣಿನ ಮೇಲೆ ಕಳಂಕ ಹೊರಿಸಬಾರ್ದು ಅಂತ ಟೈಮ್ ಕೊಟ್ಟಿದ್ದು ಗೆಪ್ತಿ ಅದೇ ತಾನೆ? ಗೊತ್ತು ಮಾವಯ್ಯ, ಆದ್ರೆ ಒಂದೇ ಒಂದ್ಕಿತ ಚಂಪನ್ ಬಗ್ಗೆನೂ ಯೋಚನೆ ಮಾಡಿ. ಸತ್ಯನ ನಿರೂಪಿಸಕ್ಕೆ ಅಂತರಂಗದ ನಿಷ್ಠೆ ಸಾಕಾಗಕ್ಕಿಲ್ಲ. ಅದನ್ನ ನಿರೂಪಿಸಕ್ಕೆ ಹೊರಗಿನ ಸಾಕ್ಷಿನೂ ಬೇಕು. ಕೊಟ್ಟು ಗಡುವಿನಲ್ಲಿ
ನಿಮ್ಮಿಂದ ನಿರಪರಾಧಿ ಅಂತ ಸಾಬೀತ್ ಮಾಡಕ್ ಆಗ್ಲಿಲ್ಲ ಅಂದ್ಮೇಕೆ ಸುಭಾಷ ಹೇಳೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ ಅಂತ ನಂಬೇಕಾಯ್ತು. ಅದರಿಂದ ಅವತ್ತೇ ತೀರ್ಮಾನ ಆದಂಗೆ ಹಟ್ಟಿಗೂ ನಿನಗೂ ಚಂಪಾ ಅವನಿನ್ನ ಬಾ ಅಂತ ಕರೀದೇ ಇರ್ಬೋದು, ಆದ್ರೆ ಅವನು ಎಲ್ಲಿದ್ದಾನೆ ಅಂತ ನಮಗ್ ಸುಳಿವು ಕೊಟ್ಟಿದ್ದಾನೆ. ಆಗ್ಲೇ ನೀನ್ ಫೋನ್ ನ ಇಸ್ಕೊಂಡಿದ್ದು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡೋದಿಕ್ಕೆ. ಕೊಡು ಫೋನು. ಚಂಪಾ ಇಲ್ ನೋಡು, ಅವನ ಹಿಂದೆ ಏನದೆ ಅಂತವ. ಇದು ಒಂದು ಸಾಕು ಅವ್ನ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ. ಗೌಡ್ರೆ, ಆ ವಿಶ್ವ ಬಾರಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ನ ರಿಸೀವ್ ಮಾಡಿರೋದ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿವ್ನಿ. ಅವನ್ ಕೂತಿರೋ ಜಾಗದ ಹಿಂದೆ ಬಾರ್ ಹೆಸರು ಮತ್ತೆ ಫೋನ್ ನಂಬರ್ ಕಾಣಿಸ್ತಾ ಇದೆ ಗೌಡ್ರೆ. ಅಂತವನೇ ಆಟ ಆಡಕ್ ಬಂದ್ರು, ಅದಕ್ಕೆ ಸರಿಯಾಗಿ ಚೆಳ್ಳೆ ಅಂತ ತಿನ್ಸಿವ್ನಿ. ಸೂಪರ್ ಕಣ್ಲ ನೀನು. ಏನ್ಲ ಅದು? ಅದು ಅದು ಗೌಡ್ರೆ, ಮಗನೇ ನಮ್ಮ ಹತ್ರ ತಪ್ಪಿಸ್ಕೊತೀವ, ನಮ್ಮ ಹತ್ರ ತಪ್ಪಿಸ್ಕ. ಭದ್ರ, ಯಾರಲ್ಲ ಇವನು? ಇವನ್ ಯಾಕ್ಲ ಕರ್ಕೊಂಡ್ ಬಂದಿದ್ದಿ? ಇವನ್ ಬೇರೆ ಇನ್ಯಾರು ಅಲ್ಲ ಅಪ್ಪಯ್ಯ, ಸುಭಾಸ. ಚಂಪಾ ಯಾರ ಜೊತೆಗೆ ಸಂಬಂಧ ಮಾಡಿಕೊಂಡಿದ್ಲು ಅಂತ ಹೇಳಿದ್ನೋ ಅವನ್ ಫ್ರೆಂಡ್ ಇವನೇಯ, ವಿಶ್ವ ಅಂತ.